ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 23/6/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ CSE ಬಿಡುಗಡೆ ಮಾಡಿದ ಈಸಿ ಆಫ್ ಲಿವಿಂಗ್ ಇಂಡೆಕ್ಸ್ 2020 ರಲ್ಲಿ ಯಾವ ನಗರವನ್ನು ಭಾರತದ ಅತ್ಯಂತ ವಾಸಯೋಗ್ಯ ನಗರವೆಂದು ಹೆಸರಿಸಲಾಗಿದೆ? ಬೆಂಗಳೂರು. ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಬಿಡುಗಡೆ ಮಾಡಿದ ಈಸಿ ಆಫ್ ಲಿವಿಂಗ್ ಇಂಡೆಕ್ಸ್ 2020 ರಲ್ಲಿ ಬೆಂಗಳೂರು ಭಾರತದ ಅತ್ಯಂತ ವಾಸಯೋಗ್ಯ ನಗರವೆಂದು ಹೆಸರಿಸಲ್ಪಟ್ಟಿದೆ. ಈಸಿ ಆಫ್ ಲಿವಿಂಗ್ ಇಂಡೆಕ್ಸ್ 2020 ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ 2021 ಎಂಬ ವರದಿಯ ಭಾಗವಾಗಿದೆ. ಪ್ರತಿ ನಗರದ ಜೀವನ ಸೂಚ್ಯಂಕ ಸ್ಕೋರ್ನ ಸುಲಭತೆಯನ್ನು ನಿರ್ಧರಿಸಲು ವರದಿಯು 4 ನಿಯತಾಂಕಗಳನ್ನು ಕೇಂದ್ರೀಕರಿಸಿದೆ. ಅವುಗಳೆಂದರೆ ಜೀವನದ ಗುಣಮಟ್ಟ, ಆರ್ಥಿಕ ಸಾಮರ್ಥ್ಯ, ಸುಸ್ಥಿರತೆ ಮತ್ತು ನಾಗರಿಕರ ಗ್ರಹಿಕೆಗಳು. ಪ್ರತಿಯೊಂದು ನಗರವನ್ನು ಎಲ್ಲ ನಿಯತಾಂಕಗಳಲ್ಲಿ 100 ಅಂಕಗಳಿಗೆ ರೇಟ್ ಮಾಡಲಾಗಿದೆ. ಟಾಪ್ 5 ಸಿಟಿ. ರ್ಯಾಂಕ್ 1 ಬೆಂಗಳೂರು, 2 ಚೆನ್ನೈ, 3 ಶಿಮ್ಲಾ, 4 ಭುವನೇಶ್ವರ್, 5 ಮುಂಬೈ. 4 is the right answer. How the capitals fared. ಇಲ್ಲಿ ರ್ಯಾಂಕ್ ಲಿಸ್ಟ್ ಅನ್ನು ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು, ಚೆನ್ನೈ, ಶಿಮ್ಲಾ, ಭುವನೇಶ್ವರ್, ಮುಂಬೈ, ಡೆಲ್ಲಿ, ಭೋಪಾಲ್, ರಾಯ್ಪುರ್, ಗಾಂಧಿನಗರ್ and Jaipur. So criteria: weightage, quality of life 35, economic ability 15 ಅಂದರೆ ಪರ್ಸೆಂಟೇಜ್ ನಲ್ಲಿ, ಸಸ್ಟೈನಬಿಲಿಟಿ 20, ಸಿಟಿಜನ್ ಪರ್ಸೆಪ್ಷನ್ ಸರ್ವೆ 30%. UNCTAD ವಿಶ್ವ ಹೂಡಿಕೆ ವರದಿ 2021 ಪ್ರಕಾರ ಭಾರತವು ವಿಶ್ವದ 5ನೇ ಅತಿದೊಡ್ಡ ಒಳಹರಿವು ರಿಸಿಪಿಯೆಂಟ್ ಆಫ್ ಇನ್ಫ್ಲೋಸ್ ಪಡೆದಿದೆ ಮತ್ತು 2020 ರಲ್ಲಿ ವಿದೇಶಿ ನೇರ ಹೂಡಿಕೆಯಲ್ಲಿ ಎಷ್ಟು ಪಡೆದಿದೆ? $64 ಬಿಲಿಯನ್. 2020 ರಲ್ಲಿ ಭಾರತವು $64 ಬಿಲಿಯನ್ ವಿದೇಶಿ ನೇರ ಹೂಡಿಕೆಯನ್ನು ಪಡೆದುಕೊಂಡಿದೆ. ಇದು ವಿಶ್ವದ 5ನೇ ಅತಿದೊಡ್ಡ ಒಳಹರಿವು ಪಡೆದಿದೆ. UN ವರದಿಯ ಪ್ರಕಾರ ದೇಶದ COVID-19 2ನೇ ಅಲೆಯು ದೇಶದ ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ತೊಂದರೆ ನೀಡಿದೆ. ಆದರೆ ಆರ್ಥಿಕ ಚಟುವಟಿಕೆಗಳ ಬಲವಾದ ಮೂಲಭೂತ ಅಂಶಗಳು ಮಧ್ಯಮ ಅವಧಿಗೆ ಆಶಾವಾದವನ್ನು ಒದಗಿಸುತ್ತದೆ. ಜೂನ್ 21ರಂದು ಬಿಡುಗಡೆಯಾದ UN ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ UNCTAD ವಿಶ್ವ ಹೂಡಿಕೆ ವರದಿ 2021 ಜಾಗತಿಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹರಿವುಗಳು ಸಾಂಕ್ರಾಮಿಕ ರೋಗದಿಂದ ತೀವ್ರವಾಗಿ ತುತ್ತಾಗಿವೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 2020 ರಲ್ಲಿ 35% ಕುಸಿದು ಹಿಂದಿನ ವರ್ಷ $1.5 ಟ್ರಿಲಿಯನ್ ನಿಂದ $1 ಟ್ರಿಲಿಯನ್ ಗೆ ಇಳಿದಿದೆ. ಭಾರತದಲ್ಲಿ FDI 2019 ರಲ್ಲಿ $51 ಬಿಲಿಯನ್ ನಿಂದ 2020 ರಲ್ಲಿ $64 ಬಿಲಿಯನ್ ಗೆ ಏರಿಕೆಯಾಗಿದೆ. ದೇಶವು ವಿಶ್ವದ 5ನೇ ಅತಿದೊಡ್ಡ FDI ಸ್ವೀಕರಿಸುವ ರಾಷ್ಟ್ರವಾಗಿದೆ. 1 is the right answer. ಟಾಪ್ 3 ವಿದೇಶಿ ನೇರ ಹೂಡಿಕೆ ದೇಶಗಳು. US $156 ಬಿಲಿಯನ್, ಚೈನಾ $149 ಬಿಲಿಯನ್, ಹಾಂಗ್ಕಾಂಗ್ $119 ಬಿಲಿಯನ್. ನಾನ್ ಯುರೋಪಿಯನ್ ಪೇಟೆಂಟ್ ಆಫೀಸ್ ಕಂಟ್ರೀಸ್ ಕೆಟಗರಿಯಲ್ಲಿ ಪ್ರತಿಷ್ಠಿತ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿ 2021 ಪಡೆದಿರುವ ಇಂಡೋ ಅಮೆರಿಕನ್ ರಸಾಯನಶಾಸ್ತ್ರಜ್ಞ ಯಾರು? ಸುಮಿತಾ ಮಿತ್ರಾ. ಬಲವಾದ ಮತ್ತು ಹೆಚ್ಚು ಕಲಾತ್ಮಕವಾಗಿ ಆಹ್ಲಾದಕರವಾದ ಭರ್ತಿಗಳನ್ನು ಅಂದರೆ ಫಿಲ್ಲಿಂಗ್ಸ್ ತಯಾರಿಸಲು ನ್ಯಾನೋ ತಂತ್ರಜ್ಞಾನವನ್ನು ಹಲ್ಲಿನ ಸಾಮಗ್ರಿಗಳಲ್ಲಿ ಯಶಸ್ವಿಯಾಗಿ ಸಂಯೋಜಿಸಿದ ಮೊದಲ ಭಾರತೀಯ ಅಮೆರಿಕನ್ ರಸಾಯನಶಾಸ್ತ್ರಜ್ಞ ಸುಮಿತಾ ಮಿತ್ರಾ ಅವರನ್ನು ನಾನ್ ಯುರೋಪಿಯನ್ ಪೇಟೆಂಟ್ ಆಫೀಸ್ ಕಂಟ್ರೀಸ್ ಕೆಟಗರಿಯಲ್ಲಿ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿ 2021 ನೀಡಿ ಗೌರವಿಸಲಾಗಿದೆ. ಯುರೋಪಿನ ಅತ್ಯಂತ ಪ್ರತಿಷ್ಠಿತ ನಾವೀನ್ಯತೆ ಬಹುಮಾನಗಳಲ್ಲಿ ಒಂದಾದ ಈ ಪ್ರಶಸ್ತಿಯನ್ನು ಯುರೋಪಿಯನ್ ಪೇಟೆಂಟ್ ಆಫೀಸ್ ಯುರೋಪ್ ಮತ್ತು ಅದರಾಚೆಗಿನ ಅತ್ಯುತ್ತಮ ಸಂಶೋಧಕರನ್ನು ಗುರುತಿಸಲು ವಾರ್ಷಿಕವಾಗಿ ನೀಡಲಾಗುತ್ತದೆ. 1 is the right answer. ಅಂತಾರಾಷ್ಟ್ರೀಯ ಯೋಗ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ?
21 ಜೂನ್. ಜೂನ್ 21, 2021 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 7ನೇ ಆವೃತ್ತಿಯನ್ನು ಗುರುತಿಸುತ್ತದೆ. ಅಂದರೆ 2015ರಿಂದ ಪ್ರಾರಂಭವಾಗಿತ್ತು. ಯೋಗವು ಯಾವಾಗಲೂ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆಯ ಒಂದು ಪ್ರಮುಖ ಭಾಗವಾಗಿದೆ. ಏಕೆಂದರೆ ಅದು ದೇಹಕ್ಕೆ ಮಾತ್ರ ಪ್ರಯೋಜನಕಾರಿಯಲ್ಲ, ಅದರ ಜೊತೆ ಮನಸ್ಸನ್ನು ಆತ್ಮವಿಶ್ವಾಸದಿಂದ ನವೀಕರಿಸುತ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಲ್ಪನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ UNGA ಮಾಡಿದ ಭಾಷಣದಲ್ಲಿ ಪ್ರಸ್ತಾಪಿಸಿದರು. 2021ರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಯೋಗಕ್ಷೇಮಕ್ಕಾಗಿ ಯೋಗ, ಯೋಗ ಫಾರ್ ವೆಲ್ ಬೀಯಿಂಗ್. 4 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ಸಚಿವಾಲಯವು 20 ಜೂನ್ 2021ರಂದು ರೋಗ ನಿರೋಧಕ ಮತ್ತು ಉಸಿರಾಟದ ಆರೋಗ್ಯಕ್ಕಾಗಿ ಯೋಗ, ಯೋಗ ಫಾರ್ ಇಮ್ಯುನಿಟಿ ಅಂಡ್ ರೆಸ್ಪಿರೇಟರಿ ಹೆಲ್ತ್ ಎಂಬ ವೆಬಿನಾರ್ ಅನ್ನು ಆಯೋಜಿಸಿತ್ತು? ಪ್ರವಾಸೋದ್ಯಮ ಸಚಿವಾಲಯ. ಪ್ರವಾಸೋದ್ಯಮ ಸಚಿವಾಲಯವು 2021ರ ಜೂನ್ 19ರಂದು ರೋಗ ನಿರೋಧಕ ಮತ್ತು ಉಸಿರಾಟದ ಆರೋಗ್ಯಕ್ಕಾಗಿ ಯೋಗ ಎಂಬ ವೆಬಿನಾರ್ ಅನ್ನು ಆಯೋಜಿಸಿತ್ತು. ಇದನ್ನು ಇಶಾ ಫೌಂಡೇಶನ್ನ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿತ್ತು. ಪ್ರವಾಸೋದ್ಯಮ ಸಚಿವಾಲಯವು ಮತ್ತೊಂದು ವೆಬಿನಾರ್ ಅನ್ನು ಆಯೋಜಿಸಿದೆ. ಜೂನ್ 21ರಂದು ಯೋಗ ಜೀವನ ವಿಧಾನ ಆಯುಷ್ ಸಚಿವಾಲಯವು ಯೋಗದೊಂದಿಗೆ ಇರಲಿ, ಮನೆಯಲ್ಲಿಯೇ ಇರಿ ಎಂಬ ವಿಶಾಲ ವಿಷಯದ ಅಡಿಯಲ್ಲಿ 5 ವೆಬಿನಾರ್ಗಳ ಸರಣಿಯನ್ನು ಆಯೋಜಿಸುತ್ತಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಮುಕ್ತ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್ FOIPಯನ್ನು ಅರಗಿಕೊಳ್ಳಲು ಹಿಂದೂ ಮಹಾಸಾಗರದಲ್ಲಿ ದ್ವಿಪಕ್ಷೀಯ ನೌಕಾ ವ್ಯಾಯಾಮವನ್ನು ನಡೆಸಿದೆ? ಜಪಾನ್. ಜೂನ್ 14ರಂದು ಭಾರತೀಯ ನೌಕಾಪಡೆ ಮತ್ತು ಜಪಾನೀಸ್ ಮೆರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ JMSDF ಹಡಗುಗಳು ಹಿಂದೂ ಮಹಾಸಾಗರದಲ್ಲಿ ಜಂಟಿ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸಿ ಮುಕ್ತ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ FOIP ಅನ್ನು ಅರಿತುಕೊಂಡವು. ಭಾರತ ಮತ್ತು ಜಪಾನ್ ನಡುವಿನ ನೌಕಾ ಸಹಕಾರವು ಪ್ರತಿ ವರ್ಷ ವ್ಯಾಪ್ತಿ ಮತ್ತು ಸಂಕೀರ್ಣತೆಯಲ್ಲಿ ಹೆಚ್ಚಾಗುತ್ತಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಜಪಾನ್ ನಡುವಿನ ಇತರ ವ್ಯಾಯಾಮಗಳ ಪಟ್ಟಿ: ಧರ್ಮಗಾರ್ಡಿಯನ್, ಮಲಬಾರ್, ಜಿಮೆಕ್ಸ್. ವಿಶ್ವ ನಿರಾಶ್ರಿತರ ದಿನ ವರ್ಲ್ಡ್ ರೆಫ್ಯೂಜಿ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 20 ಜೂನ್. ಪ್ರಪಂಚದಾದ್ಯಂತದ ನಿರಾಶ್ರಿತರ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಗೌರವಿಸಲು ಪ್ರತಿ ವರ್ಷ ಜೂನ್ 20ರಂದು ವಿಶ್ವ ನಿರಾಶ್ರಿತರ ದಿನವನ್ನು ಆಚರಿಸಲಾಗುತ್ತದೆ. ತಮ್ಮ ಮನೆಯ ಹೊರಗೆ ಬಲವಂತವಾಗಿ ಬಂದಿರುವ ನಿರಾಶ್ರಿತರನ್ನು ಗೌರವಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಆಚರಿಸುತ್ತದೆ. ಹೊಸ ದೇಶಗಳಲ್ಲಿ ನಿರಾಶ್ರಿತರು ತಮ್ಮ ಜೀವನವನ್ನು ನಿರ್ಮಿಸಿಕೊಳ್ಳುವ ಬಗ್ಗೆ ತಿಳುವಳಿಕೆ ಮತ್ತು ಅನುಭೂತಿಯನ್ನು ಬೆಳೆಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. 2021ರ ವಿಶ್ವ ನಿರಾಶ್ರಿತರ ದಿನದ ಥೀಮ್ ನಾವು ಒಟ್ಟಿಗೆ ಗುಣಪಡಿಸುತ್ತೇವೆ, ಕಲಿಯುತ್ತೇವೆ ಮತ್ತು ಹೊಳೆಯುತ್ತೇವೆ. ಟುಗೆದರ್ ವಿ ಹೀಲ್, ಲರ್ನ್ ಅಂಡ್ ಶೈನ್. 1 ಈಸ್ ದಿ ರೈಟ್ ಆನ್ಸರ್. UNHCRನ ಗ್ಲೋಬಲ್ ಟ್ರೆಂಡ್ಸ್ ರಿಪೋರ್ಟ್ 2020ರ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ನಿರಾಶ್ರಿತರ ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ಟರ್ಕಿ. ಗ್ಲೋಬಲ್ ಟ್ರೆಂಡ್ ರಿಪೋರ್ಟ್ 2020ಯನ್ನು UNHCR ಬಿಡುಗಡೆ ಮಾಡಿದೆ. ಇದು UNHCR ಮತ್ತು ಅದರ ಪಾಲುದಾರರ ಸಾಧನೆಗಳು ಮತ್ತು ಪ್ರಯತ್ನಗಳ ಸಂಕಲನವಾಗಿದೆ. 2020ರಲ್ಲಿ ಯುದ್ಧಗಳು, ಹಿಂಸೆ, ಕಿರುಕುಳ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಿಂದ ಪಲಾಯನ ಮಾಡುವವರ ಸಂಖ್ಯೆ ಸುಮಾರು 82.4 ಮಿಲಿಯನ್ಗೆ ಏರಿದೆ ಎಂದು ಇದು ತೋರಿಸುತ್ತದೆ. ಈ ವರದಿಯ ಪ್ರಕಾರ 2020ರ ಅಂತ್ಯದ ವೇಳೆಗೆ 20.7 ಮಿಲಿಯನ್ ನಿರಾಶ್ರಿತರಿದ್ದಾರೆ. ತಮ್ಮದೇ ದೇಶಗಳಲ್ಲಿ ಸುಮಾರು 48 ಮಿಲಿಯನ್ ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ. 2018ರಿಂದ 2020ರ ನಡುವೆ ಸುಮಾರು 1 ಮಿಲಿಯನ್ ಮಕ್ಕಳು ನಿರಾಶ್ರಿತರಾಗಿ ಜನಿಸಿದರು. ಸತತ 7ನೇ ವರ್ಷ ಟರ್ಕಿ ವಿಶ್ವದಾದ್ಯಂತ ಅತಿ ಹೆಚ್ಚು ನಿರಾಶ್ರಿತರನ್ನು ಹೊಂದಿದೆ. 10 ನಿರಾಶ್ರಿತರಲ್ಲಿ 9 ಮಂದಿ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳವರು ಆಗಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ 1098 ಕ್ಯಾರೆಟ್ ವಜ್ರವನ್ನು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಇದು ವಿಶ್ವದ 3ನೇ ಅತಿ ದೊಡ್ಡ ವಜ್ರವೆಂದು ಪರಿಗಣಿಸಲಾಗಿದೆ. ವಜ್ರವನ್ನು ಯಾವ ದೇಶದಲ್ಲಿ ವಶಪಡಿಸಿಕೊಳ್ಳಲಾಗಿದೆ? ಬೋಟ್ಸ್ವಾನಾ. ಬೋಟ್ಸ್ವಾನಾ ಸರ್ಕಾರ ಮತ್ತು ದಕ್ಷಿಣ ಆಫ್ರಿಕಾದ ವಜ್ರ ಕಂಪನಿ ಡಿ ಬೀರ್ಸ್ ಜಂಟಿ ಉದ್ಯಮವಾದ ಡೆಬರ್ಸ್ವಾನಾ ಡೈಮಂಡ್ ಕಂಪನಿಯು ಬೋಟ್ಸ್ವಾನಾದಲ್ಲಿ 1098 ಕ್ಯಾರೆಟ್ ವಜ್ರವನ್ನು ಪತ್ತೆ ಮಾಡಿದೆ. ಹೊಸದಾಗಿ ಪತ್ತೆಯಾದ ವಜ್ರವು ವಿಶ್ವದಲ್ಲೇ ಗಣಿಗಾರಿಕೆ ಮಾಡಿದ 3ನೇ ಅತಿದೊಡ್ಡ ರತ್ನ ಗುಣಮಟ್ಟದ ಕಲ್ಲು ಎಂದು ನಂಬಲಾಗಿದೆ. ಈ ಕಲ್ಲನ್ನು ಡೆಬರ್ಸ್ವಾನಾ ಡೈಮಂಡ್ ಕಂಪನಿ ಬೋಟ್ಸ್ವಾನಾ ಅಧ್ಯಕ್ಷ
ಮೊಫಿಟ್ಸಿ ಮಾಸಿಸಿ ಅವರಿಗೆ ನೀಡಿದೆ. 1905ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ 3106 ಕ್ಯಾರೆಟ್ ಕಲ್ಲಿನನ್ ಕಲ್ಲು ಮತ್ತು 1109 ಕ್ಯಾರೆಟ್ ಲೆಸಿಡಾಲಾ ರೋನಾವನ್ನು 2015ರಲ್ಲಿ ಬೋಟ್ಸ್ವಾನಾದಲ್ಲಿ ಲುಕಾರಾ ಡೈಮಂಡ್ಸ್ ಪತ್ತೆ ಹಚ್ಚಿದ ದೊಡ್ಡ ವಜ್ರವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. 2023 ಏಕದಿನ ವಿಶ್ವಕಪ್ ಕ್ರಿಕೆಟ್ ಆತಿಥ್ಯ ವಹಿಸಲು ಯಾವ ದೇಶ ನಿರ್ಧರಿಸಿದೆ? ಭಾರತ. 2023ರ ಅಕ್ಟೋಬರ್ ನವೆಂಬರ್ ನಡುವೆ ನಡೆಯಲಿರುವ ಮರು ನಿಗದಿಪಡಿಸಿದ 2023 ಕ್ರಿಕೆಟ್ ವಿಶ್ವಕಪ್ ಅನ್ನು ಭಾರತ ಆಯೋಜಿಸುತ್ತದೆ. ಈ ವರ್ಷ ನಡೆಯಲಿರುವ T20 ವಿಶ್ವಕಪ್ಗೆ ಭಾರತವು ಆತಿಥೇಯ ದೇಶವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತವು ಯಾವ ರಾಷ್ಟ್ರದೊಂದಿಗೆ ಹೈಡ್ರೋಜನ್ ಟಾಸ್ಕ್ ಫೋರ್ಸ್ ಅನ್ನು ಪ್ರಾರಂಭಿಸಿದೆ? ಯುಎಸ್. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಜಂಟಿಯಾಗಿ ತಮ್ಮ ಸ್ಟ್ರಾಟಜಿಕ್ ಕ್ಲೀನ್ ಎನರ್ಜಿ ಪಾರ್ಟ್ನರ್ಶಿಪ್ ಅಡಿಯಲ್ಲಿ 2021ರ ಜೂನ್ 17ರಂದು ಭಾರತದ ಇಂಧನ ಸುರಕ್ಷತಾ ಪ್ರಯತ್ನಗಳನ್ನು ಹೆಚ್ಚಿಸಲು ಪ್ರಾರಂಭಿಸಿದೆ. ಇದನ್ನು ಯುಎಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ USISPF ತಿಳಿಸಿದೆ. ಹೈಡ್ರೋಜನ್ ಟಾಸ್ಕ್ ಫೋರ್ಸ್ ಸರ್ಕಾರ ಮತ್ತು ಉದ್ಯಮದ ಮಧ್ಯಸ್ಥಗಾರರನ್ನು ಪ್ರತಿನಿಧಿಸುತ್ತದೆ. ಇದು ನವೀನ ನೀತಿ ಆಯ್ಕೆಗಳನ್ನು ಅಧ್ಯಯನ ಮಾಡುತ್ತದೆ, ತಂತ್ರಜ್ಞಾನದ ಸ್ಥಿತಿಯನ್ನು ನಿರ್ಣಯಿಸುತ್ತದೆ ಮತ್ತು ಶಿಫಾರಸುಗಳನ್ನು ಮಾಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ನಿಷ್ಠಾ NISHTHA ಪ್ರೋಗ್ರಾಂ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಶಿಕ್ಷಕರು ಮತ್ತು ಶಾಲಾ ಪ್ರಾಂಶುಪಾಲರ ಸಾಮರ್ಥ್ಯವನ್ನು ಸುಧಾರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಕಾರ್ಯಕ್ರಮವಾಗಿದೆ. 2. ದೇಶದ 350 ಕ್ರಿಯಾತ್ಮಕ EMRS ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಡೆಸಲು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು NCERT ಸಹಯೋಗ ನೀಡಿವೆ. ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. 1 ಮತ್ತು 2 ಎರಡೂ ಕೂಡ ಸರಿ. ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ EMRSSಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು NCERT ಸಹಯೋಗ ನೀಡಿವೆ. 120 EMRSS ಶಿಕ್ಷಕರು ಮತ್ತು ಪ್ರಾಂಶುಪಾಲರು, ಶಾಲಾ ಮುಖ್ಯಸ್ಥರು ಹಾಗೂ ಶಿಕ್ಷಕರ ಸಮಗ್ರ ಪ್ರಗತಿ ಕಾರ್ಯಕ್ರಮಕ್ಕಾಗಿ 40 ದಿನಗಳ ನಿಷ್ಠಾ ರಾಷ್ಟ್ರೀಯ ಉಪಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ. ಇದು ಶಿಕ್ಷಕರು ಮತ್ತು ಶಾಲಾ ಪ್ರಾಂಶುಪಾಲರ ಸಾಮರ್ಥ್ಯವನ್ನು ಹೆಚ್ಚಿಸುವ ಕಾರ್ಯಕ್ರಮವಾಗಿದೆ. ಈ ಸಹಯೋಗದ ಮುಖ್ಯ ಉದ್ದೇಶ ದೇಶದ 350 ಕ್ರಿಯಾತ್ಮಕ EMRSS ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಡೆಸುವುದಾಗಿದೆ. ಭಾರತದ ಮೊದಲ ಇಂಟರ್ನೆಟ್ ಎಕ್ಸ್ಚೇಂಜ್ ಆದ ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ NIXI ಅನ್ನು ಸ್ಥಾಪಿಸಿದ ವರ್ಷ ಯಾವುದು? 2003. ಭಾರತದ ಮೊದಲ ಇಂಟರ್ನೆಟ್ ಎಕ್ಸ್ಚೇಂಜ್ ಆದ ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ NIXI ತನ್ನ 18ನೇ ಪ್ರತಿಷ್ಠಾನ ದಿನವನ್ನು ಜೂನ್ 19ರಂದು ಆಚರಿಸಿತು. ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ NIXI ಇದನ್ನು 2003ರಲ್ಲಿ ಸ್ಥಾಪಿಸಲಾಯಿತು. ಇದು ದೇಶದಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಒದಗಿಸುವ ಲಾಭರಹಿತ ಕಂಪನಿಯಾಗಿದೆ. ಇದು ಇಂಟರ್ನೆಟ್ ವಿನಿಮಯ, IDN ಡೊಮೈನ್ ಮತ್ತು ಇಂಟರ್ನೆಟ್ ಹೆಸರುಗಳು ಮತ್ತು ಸಂಖ್ಯೆಗಳಿಗಾಗಿ ಭಾರತೀಯ ನೋಂದಾವಣೆಯನ್ನು ನಿರ್ವಹಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷ ವಿಶ್ವ ಸಂಗೀತ ದಿನ ವರ್ಲ್ಡ್ ಮ್ಯೂಸಿಕ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? 21 ಜೂನ್. ಸಂಗೀತದ ಕೊಡುಗೆಯನ್ನು ನೀಡಿದ ಸಂಗೀತಗಾರರು ಮತ್ತು ಗಾಯಕರನ್ನು ಗೌರವಿಸಲು ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಸಂಗೀತ ದಿನವನ್ನು ಆಚರಿಸಲಾಗುತ್ತದೆ. ಇದು ಕಲ್ಪನೆಗೆ ಹಾರಾಟ ಮತ್ತು ಎಲ್ಲದಕ್ಕೂ ಜೀವವನ್ನು ನೀಡುತ್ತದೆ. ಸಂಗೀತವಿಲ್ಲದ ಜಗತ್ತು ಅನೇಕರಿಗೆ ಅರ್ಥವಿಲ್ಲ ಮತ್ತು ಈ ಕಲೆಯ ಶಕ್ತಿಯನ್ನು ಆಚರಿಸಲು ವಿಶ್ವ ಸಂಗೀತ ದಿನವನ್ನು ಆಚರಿಸಲಾಗುತ್ತದೆ. ಫೆಟೆ ಡೆ ಲಾ ಮ್ಯೂಸಿಕ್ ಎಂದೂ ಕರೆಯಲ್ಪಡುವ ಇದನ್ನು ಬೆಳೆಯುವ ಮತ್ತು ವೃತ್ತಿಪರ ಸಂಗೀತಗಾರರನ್ನು ಪ್ರೇರೇಪಿಸುವುದಕ್ಕಾಗಿ ಆಚರಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಜಲವಿಜ್ಞಾನ ದಿನ ವರ್ಲ್ಡ್ ಹೈಡ್ರೋಗ್ರಫಿ ಡೇ ವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? 21 ಜೂನ್. ವಿಶ್ವ ಜಲವಿಜ್ಞಾನ ದಿನವನ್ನು ವಾರ್ಷಿಕವಾಗಿ ಜೂನ್ 21ರಂದು ಆಚರಿಸಲಾಗುತ್ತದೆ. ವಿಶ್ವ ಹೈಡ್ರೋಗ್ರಫಿ ದಿನವು ಹೈಡ್ರೋಗ್ರಫಿಯ ಮಹತ್ವ ಮತ್ತು ಅದರ ಪ್ರಸ್ತುತತೆಯನ್ನು ಎತ್ತಿ ತೋರಿಸುತ್ತದೆ. ಈ ಮಹತ್ವದ ದಿನವನ್ನು ಅಂತಾರಾಷ್ಟ್ರೀಯ ಹೈಡ್ರೋಗ್ರಾಫಿಕ್ ಸಂಸ್ಥೆ ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಸೇಷನ್ IHO ವಾರ್ಷಿಕ ಆಚರಣೆಯಾಗಿ ಅಂಗೀಕರಿಸಿತು ಮತ್ತು ಜಾರಿಗೆ ತಂದಿತು. ಈ ವರ್ಷ ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಸೇಷನ್ ತನ್ನ ರಚನೆಯ 100ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಈ ದಿನದ ಮುಖ್ಯ ಉದ್ದೇಶವೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಸೇಷನ್ ಕಾರ್ಯದ ಕಡೆಗೆ ಜನರ ಗಮನವನ್ನು ಸೆಳೆಯುವುದು, ಸಮುದ್ರ ಪರಿಸರವನ್ನು ರಕ್ಷಿಸಲು ಮತ್ತು ವಿಶ್ವದಾದ್ಯಂತ ಸುರಕ್ಷಿತ ಅಂತಾರಾಷ್ಟ್ರೀಯ ಸಂಚರಣೆಗಾಗಿ ಒಟ್ಟಾಗಿ ಕೆಲಸ ಮಾಡುವಂತೆ ದೇಶಗಳನ್ನು ಒತ್ತಾಯಿಸಲು ಇದನ್ನು ಆಚರಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್.
ವಿಶ್ವ ಮಾನವತಾವಾದಿ ದಿನ ವರ್ಲ್ಡ್ ಹ್ಯೂಮನಿಸ್ಟ್ ಡೇ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? 21 ಜೂನ್. ವಿಶ್ವ ಮಾನವತಾವಾದಿ ದಿನವನ್ನು ಪ್ರತಿ ವರ್ಷ ಜೂನ್ 5ರ ಸಂಕ್ರಾಂತಿಯಂದು ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಜೂನ್ 21ರಂದು ಬರುತ್ತದೆ. ಈ ದಿನವು ಮಾನವತಾವಾದದ ಬಗ್ಗೆ ಒಂದು ತಾತ್ವಿಕ ಜೀವನ ನಿಲುವು ಮತ್ತು ಪ್ರಪಂಚದಲ್ಲಿ ಬದಲಾವಣೆಯನ್ನು ಉಂಟು ಮಾಡುವ ಸಾಧನವಾಗಿ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. 1980ರಿಂದ ಈ ದಿನವನ್ನು ಅಂತಾರಾಷ್ಟ್ರೀಯ ಮಾನವತಾವಾದಿ ಮತ್ತು ನೈತಿಕ ಒಕ್ಕೂಟ ಇಂಟರ್ನ್ಯಾಷನಲ್ ಹ್ಯೂಮನಿಸ್ಟ್ ಅಂಡ್ ಎಥಿಕಲ್ ಯೂನಿಯನ್ IHEU ಆಯೋಜಿಸಿದೆ. ಇಂಟರ್ನ್ಯಾಷನಲ್ ಹ್ಯೂಮನಿಸ್ಟ್ ಅಂಡ್ ಎಥಿಕಲ್ ಯೂನಿಯನ್ ಮಾನವತಾವಾದಿ, ನಾಸ್ತಿಕ, ವಿಚಾರವಾದಿ, ನೈತಿಕ ಸಂಸ್ಕೃತಿ, ಜಾತ್ಯತೀತವಾದಿ ಮತ್ತು ಇತರ ಸ್ವತಂತ್ರ ಚಿಂತನೆಗಳ ಗುಂಪುಗಳಿಗೆ ಜಾಗತಿಕ ಒಕ್ಕೂಟವಾಗಿದೆ. 4 is the right answer. ಪ್ರಶ್ನೆ 1. ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ CSE ಬಿಡುಗಡೆ ಮಾಡಿದ ಈಸಿ ಆಫ್ ಲಿವಿಂಗ್ ಇಂಡೆಕ್ಸ್ 2020ರಲ್ಲಿ ಬೆಂಗಳೂರು ನಗರವನ್ನು ಭಾರತದ ಅತ್ಯಂತ ವಾಸಯೋಗ್ಯ ನಗರವೆಂದು ಹೆಸರಿಸಲಾಗಿದೆ. ಹಾಗಾದರೆ ಈಸಿ ಆಫ್ ಲಿವಿಂಗ್ ಇಂಡೆಕ್ಸ್ 2020ರಲ್ಲಿ 2ನೇ ವಾಸಯೋಗ್ಯ ನಗರ ಯಾವುದು? ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಬಿಡುಗಡೆ ಮಾಡಿದ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020ರಲ್ಲಿ ಬೆಂಗಳೂರು ನಗರವನ್ನು ಭಾರತದ ಅತ್ಯಂತ ವಾಸಯೋಗ್ಯ ನಗರವೆಂದು ಹೆಸರಿಸಲಾಗಿದೆ. ಹಾಗಾದರೆ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020ರಲ್ಲಿ 2ನೇ ವಾಸಯೋಗ್ಯ ನಗರ ಯಾವುದು? UNCTAD ವಿಶ್ವ ಹೂಡಿಕೆ ವರದಿ 2021ರ ಪ್ರಕಾರ ಯಾವ ದೇಶವು ವಿಶ್ವದ ಅತಿದೊಡ್ಡ ಒಳಹರಿವು ಅಂದರೆ ರೆಸಿಪಿಯೆಂಟ್ ಆಫ್ ಇನ್ಫ್ಲೋಸ್ ಪಡೆದಿದ್ದ ದೇಶವಾಗಿದೆ? UNCTAD ವಿಶ್ವ ಹೂಡಿಕೆ ವರದಿ 2021ರ ಪ್ರಕಾರ ಯಾವ ದೇಶವು ವಿಶ್ವದ ಅತಿದೊಡ್ಡ ಒಳಹರಿವು ಪಡೆದಿದ್ದ ದೇಶವಾಗಿದೆ? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.